ಸುಮಾ, ನಾನು ಆಚೆ ಇರ್ತೀನಿ. ಲಿಸ್ಟ್ ಬರೆದ್ಮೇಲೆ ನನಗೆ ತಂದ್ಕೊಡಿ. ನಿಂತ್ಕೊಳ್ಳಿ. ಒಬ್ಳೆ ಬಂದೆ ಸ್ನೇಹ, ಬಳಿ ಅಂದ್ರೆ ಬರ್ನಿಲ್ವೇ? ಅಪ್ಪ, ನೀನ್ ನನ್ನ ಜೊತೆ ಮಾತಾಡ್ತಿದ್ಯಾ? ನಾನು ಕ್ಷಮಿಸ್ಬಿಡು ಸ್ನೇಹ. ಸಾನ್ ಮಿಸಿದಾಗೆ ನಾನಿನ್ನ ಶಾನ ಬೋಲ್ಬಿಟ್ಟೆ. ಎಲ್ಲದಕ್ಕೂ ನೀನೇ ಕಾರಣ ಅಂತ ನನ್ನ ಮನಸ್ಸು ನೋಯಿಸ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು. ಇಲ್ಲ ಅವ್ವ, ನಾನು ನಿನ್ನ ಮಾತು ಕೇಳ್ದೆ. ನೀನು ತುಂಬ ನೋವು ಮಾಡಿಬಿಟ್ಟಿದ್ದೀನಿ. ಇನ್ಮೇಲಿಂದ ನಾನು ಯಾವತ್ತೂ ಹಂಗೆ ಮಾಡಲ್ಲ. ದಯವಿಟ್ಟು ನನ್ನ ಜೊತೆ ಮಾತಾಡೋದು ಮಾತ್ರ ನಿಲ್ಲಿಸ್ಬೇಡ ಅವ್ವ. ನಿನ್ನ ಜೊತೆ ಮಾತಾಡ್ದೆ ನಾನು ಎಷ್ಟು ಕಷ್ಟಪಟ್ಬಿಟ್ಟೆ ಗೊತ್ತಾ? ಇಲ್ಲ, ನಾನು ನಿನ್ನ ಮ್ಯಾಕೆ ಹಂಗೆ ಮಾಡೋಕ್ಕಿಲ್ಲ. ನನ್ನ ಮಗಳ ಜೊತೆ ಮಾತಾಡಿದೆ, ಅವಳ ಮನಸ್ಸನ್ನು ನಾನು ಅರ್ಥ ಮಾಡ್ಕೇಳ್ದೆ. ಅವಳನ್ನ ನಾನು ಕಳ್ಕೊಬಿಟ್ಟೆ. ನಾನು ನಿನ್ನ ಮ್ಯಾಕೆ ಹಂಗೆ ಮಾಡೋಕ್ಕಿಲ್ಲ ಕಣವಿ. ಕೂತ್ಕೊಬ್ಬ. ಅಳ್ಬೇಡವ್ವ. ನಿಮ್ಮನ್ನು ನೋಡ್ತಾ ಇದ್ರೆ ಸಾನ ಇಲ್ಲೇ ಅವಳೇನೋ ಅನ್ನಿಸ್ತಾ ಐತೆ. ಹೌದವ್ವ, ಸಹನಾಕ ಯಾವಾಗ್ಲೂ ನಮ್ಮ ಜೊತೆನೆ ಇರ್ತಾಳೆ. ಅವ್ವ, ನಿನಗೆ 3 ಜನ ಮಕ್ಕಳು, ಆದ್ರೆ ನಮಗ್ ನೀನು ಒಬ್ಳೆ ಅವ್ವ. ನಮಗೋಸ್ಕರನಾದ್ರು ನೀನ್ ಚೆನ್ನಾಗಿರ್ಬೇಕಲ್ವೇನವ್ವ? ಇನ್ಯಾವತ್ತೂ ಹೀಗೆ ಹೇಳ್ದ ನಮ್ಮನ್ನ ಬಿಟ್ಟು ಹೋಗ್ಬಾರ್ದು. ಇಲ್ಲ ಕಣ್ರವ, ಇಲ್ಲ. ನಿಮ್ಮನ್ ಬಿಟ್ಟು ನಾನೆಲ್ಲೂ ಹೋಗಕ್ಕಿಲ್ಲ. ನೀವೇ ನನ್ನ ಜೀವಗಳು. ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಕ್ಕಿಲ್ಲ. ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಕ್ಕಿಲ್ಲ. ಯಾಕೆ ಶ್ರೇ, ಇಳಿಯಲ್ವಾ? ಏನಾಯ್ತು? ಯಾಕೆ ನನಗೆ ಹೀಗೆ ನೋಡ್ತಿದ್ದೀರಾ? ಏನಿಲ್ಲ ಮಿಸ್ಸು, ನಿಮ್ಗೆ ಇವತ್ತು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ, ಸಮಾಧಾನ ಅನಿಸ್ತಾ ಇದೆ. ಯಾಕೆ? ಇವತ್ತು ನಿಮ್ಮ ಮುಖ ಗೆಲುವಾಗೈತೆ ಗೊತ್ತಾ? ಇದಕ್ಕೆ ಅವ್ವನೇ ಕಾರಣ. ಅವಳು ನನ್ನ ಜೊತೆ ಇಷ್ಟು ಬೇಗ ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಶ್ರೀ. ಒಂದ್ ಕಡೆ ಸಹನ ಅಕ್ಕ ನಮ್ಮನ್ನ ಬಿಟ್ಟು ಹೋಗಿದ್ ದುಃಖ, ಇನ್ನೊಂದ್ ಕಡೆ ಅವ್ವ ನನ್ನ ಜೊತೆ ಮಾತಾಡಿಸ್ತಿಲ್ವಲ್ಲ ಅನ್ನೋ ಸಂಕಟ. ಎರಡೂ ಸೇರ್ಕೊಂಡು ನಂಗೆ ಒಳ್ಳೆ ನರ್ಕದಲ್ಲಿರೋ ಥರ ಆಗ್ತಿತ್ತು. ಆದರೆ ಇವತ್ತು ಅವ್ವನ ತಪ್ಕೊಂಡು ಅವಳ ಜೊತೆ ಮಾತಾಡಿದ್ಮೇಲೆ ನಂಗೆ 100 ಆನೆ ಬಲ ಬಂದಂಗೆ ಆಗ್ತಿದೆ ಗೊತ್ತಾ? ಅವನ್ಗೆ ಈಗಲೇ ಹೋಗಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ಯಾಕಂದ್ರೆ ನನ್ನ ಮುದ್ದು ಹೊರಗಣಿನ ನಗಂಗ್ ಮಾಡಿದ್ದಕ್ಕೆ. ದಿಟ್ಟ ಮಿಸ್ಸು, ನೀವು ದುಃಖದಾಗಿರೋದನ್ನ ನೋಡಕ್ ತಾನೇ ಕಷ್ಟ ಆಯ್ತಿತ್ತು. ಆದ್ರೆ ಇವತ್ತು ಸ್ನೇಹ ಹಂಗಿರೋದನ್ನ ಕಣ್ಣಂಗಾಯ್ತು. ಓದೋದ್ರ ಜೊತೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀರ. ಸರಿ, ಮಾತಾಡ್ತಾ ಮಾತಾಡ್ತಾ ಗಾಡಿ ಮೇಲೆ ಕೂತ್ಬಿಟ್ರಲ್ಲ, ಬನ್ನಿ ಹೋಗೋಣ. ಇಲ್ಲ ಮಿಸ್ಸು, ಒಸಿ ಗದೆ ತಗೋಬೇಕು. ನಾನು ಬರೋದು ಒಸಿ ತಡ ಆಯ್ತದೆ. ಓ ಸರಿ.
ಇದ್ಯಾಕೆ ಮುಖ ಹಿಂಗೆ ಬಾಡಿಸ್ಕೊಬಿಟ್ರಿ? ಮಿಸ್ಸು, ನಾನು ಬರಗಂಟ ನಿಮ್ಮ ಮುಖದ ಮ್ಯಾಕೆ ನಗು ಹಿಂಗೆ ಇರಬೇಕು. ಸರಿ ಆಯಿತು ಶ್ರೇ, ಆದರೆ ಪ್ಲೀಸ್ ಬೇಗ ಬನ್ನಿ. ಮಿಸ್ಸು, ನೀ ಹಿಂಗೆಲ್ಲ ಮಾತಾಡ್ತಿದ್ರೆ ನೀವು ಹಿಂಗೆಲ್ಲ ಮಾತಾಡಿದ್ರೆ ಈಗಲೇ ಮನೆಗೆ ಬರಬೇಕು ಅನಿಸ್ತೈತೆ. ಏನಂದ್ರೆ? ಏನಿಲ್ಲ, ಅದೇ ಗದಗ ಹೋಗ್ಬೇಕು ಅಂತ ಹೇಳ್ದೆ. ಸರಿ ಮಿಸ್ಸು, ನಾನು ಬರ್ತೀನಿ. ಬಾಯ್. ಅದು ಎಷ್ಟು ನುಲಿತೋ ಇಲ್ಲೇ ನುಲಿ. ಒಳಗೆ ಬಂದಮೇಲೆ ಜೀವನ ಪೂರ್ತಿ ಕಣ್ಣೀರಿನ ಕೋಡಿ ಹರಿಸ್ಬೇಕು. ಹಾಗೆ ಮಾಡಿದ್ದೀನಿ. ಒಳಗೆ ಬಾ. ಸ್ನೇಹ, ಏನು ತುಂಬ ಖುಷಿಯಿಂದ ಬರ್ತಾ ಇದೆಯಾ? ನಿಂಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ನನಗೂ ಏನು ಕೇಳೋಕೆ ಇಷ್ಟ ಇಲ್ಲ. ಅರೆ, ನಾನು ಮಾತಾಡ್ತಿದ್ದೀನಿ ಹಾಗೆ ಹೋಗ್ತಿದ್ಯಲ್ಲ. ನೋಡು ರಾಧಾ, ಅದೇನು ಕೇಳಬೇಕು ಅಂತ ಇದೆಯೋ ಹೇಳಬೇಕು ಅಂತ ಇದೆಯೋ ಬೇಗ ಹೇಳಿ ಮುಗಿಸು. ಮಾವ ಹೆಂಗೆ? ನೆಕ್ಸ್ಟ್ ಟ್ರೀಟ್ಮೆಂಟ್ ಯಾವಾಗ? ಅದೇನೋ ಡಾಕ್ಟರ್ ಮೆಡಿಸಿನ್ ಚೇಂಜ್ ಮಾಡಬೇಕು ಅಂತ ಹೇಳ್ತಿದ್ರಂತೆ. ಮಾವಯ್ಯ ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ನೀನು ಬಂದ ತಕ್ಷಣ ಇದನ್ನು ಹೇಳು ಅಂತ ಹೇಳಿದ್ರು. ನಾನು ಹೇಳಾಯ್ತು, ಮುಂದೆಂದು ನಿಂಗೆ ಬಿಟ್ಟಿದ್ದು. ಹಾಸ್ಪಿಟಲ್ ಫೈಲ್ ಏನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ನಾನೇ ಮಾವಯ್ಯನ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೆ. ಮಾವಯ್ಯ ಫೈಲ್ ಇಲ್ಲೇ ಇಡ್ತಿದ್ರಲ್ವಾ? ಮಾವಯ್ಯ, ನಿಮಗೆ ಇಷ್ಟು ಬೇಗ ಮರು ಶುರು ಆಯ್ತಾ? ಯಾಕೆ ಅವಸ್ಥೆ? ನಾನೇನು ಮಾಡ್ತೀವಿ? ಮತ್ತೆ ನಾನು ನಿಮ್ಗೆ ಹೇಳಿದ್ದಲ್ವಾ ಮಾವಯ್ಯ, ನಿಮ್ಮ ನೆಕ್ಸ್ಟ್ ಟ್ರೀಟ್ಮೆಂಟ್ ಡೇಟ್ ಯಾವಾಗ ಅಂತ. ಇಷ್ಟು ಬೇಗ ಮರ್ತು ಬಿಟ್ರಾ? ಹೌದು, ನಿಮ್ಗೆ ಯಾವ ಡಾಕ್ಟರು ಮೆಡಿಸಿನ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು? ಅಲ್ಲವಾ, ನಾನು ಏನು ಕೇಳಿದೆ ಅಂತ ನೀನು ಹಿಂಗೆ ಮಾತಾಡ್ತಿದ್ದೀಯಾ? ಮುಂದಿನ ತಿಂಗಳು 26ನೇ ತಾರೀಕಿಗೆ ನಾವು ಆಸ್ಪತ್ರೆಗೆ ಹೋಗ್ಬೇಕು. ಡಾಕ್ಟ್ರ್ ಅದೇನೋ ಪರೀಕ್ಷೆ ಮಾಡ್ತವ್ರೆ. ಅದ್ರಾಗೆಲ್ಲ ಸರಿ ಬಂದರೆ ಇನ್ಮ್ಯಾಕೆ ನಾನು ಗುಳಿಗೆನೇ ತಗೊಳಂಗಿಲ್ಲ ಅಂತ ಡಾಕ್ಟ್ರ್ ಹೇಳವ್ರೆ. ನನಗೆ ಗೆಪ್ತಿಗೈತೆ. ಮಾವಯ್ಯ ಎಲ್ಲ ಸರಿಯಾಗೇ ಹೇಳ್ತಿದ್ದಾರಲ್ಲ, ಮತ್ತೆ ರಾಧಾ ಯಾಕೆ ಹಿಂಗಂದ್ಲು? ಯಾಕೆ ಅವಸ್ಥೆ? ಏನಾಯ್ತು? ಏನಿಲ್ಲ ಮಾವಯ್ಯ, ನಿಮಗೆ ನೆನಪಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಿದ್ದೆ ಅಷ್ಟೆ. ನಾನು ಯಾಕೆ ಹಿಂಗೆ ಹೇಳಿದೆ ಅಂತ ತುಂಬ ಯೋಚನೆ ಮಾಡಬೇಡ. ಆದಷ್ಟು ಬೇಗ ನಿಮಗೆ ಎಲ್ಲ ಗೊತ್ತಾಗತ್ತೆ.
ಸಾನಾ ಈ ಪ್ಲೇಟ್ ತೆಗಿಯಮ್ಮ. ಬಂದೆ ಅಣ್ಣ. ಒಡಬೇಕಾ? ಬೇಡ. ಸಹನಾ ಬರಮ್ಮ ಇಲ್ಲಿ. ಮೊಸರು ಬಜ್ಜಿ ಖಾಲಿ ಆಗಿದೆ, ನಾನು ಹೋಗಿ ಮೊಸರು ತಗೊಂಡ್ಬರ್ತೀನಿ. ಹೆಚ್ಚುತ್ತಾರೆ ಸಾಕಮ್ಮ. ಅಣ್ಣ ಸಹನಾ ಯಾರಾದರೂ ಹಾಫ್ ರೈಸ್ ಬಾತ್ ಕೇಳಿದ್ರೆ ಇಲ್ಲಿ ನೋಡಮ್ಮ ಇದ್ರಲ್ಲಿ ಕೊಡಮ್ಮ. ಆಮೇಲೆ ಫುಲ್ ಕೇಳಿದ್ರೆ ಇದ್ರಲ್ಲಿ ಕೊಡಬೇಕು, ಗೊತ್ತಾಯ್ತಾ? ಸಮಸ್ಪುಡಿ ಅಣ್ಣ, ನನಗೆ ಗೊತ್ತಾಗ್ಲಿಲ್ಲ. ನಮ್ಮ ಕಡೆ ಇದೆಲ್ಲ ಇಲ್ಲ. ಹೊಟ್ಟೆ ತುಂಬ ಊಟ ಹಾಕಿ ರೂಢಿ. ಇಲ್ಲಿ ಹಾಗೆಲ್ಲ ಮಾಡೋಕ್ಕೆ ಆಗೋದಿಲ್ಲಮ್ಮ. ಎಲ್ಲ ಲೆಕ್ಕಾಚಾರದ ಬದುಕು, ಹಾಗೆ ನಡ್ಕೋಬೇಕು. ಸರಿ ಅಣ್ಣ. ಇದು ಆಪು, ಇದು ಪುಲ್ಲು ಅಲ್ವೇ? ಸರಿ ಅಮ್ಮ, ನೀನೇನು ಹಚ್ತಿದ್ಯಲ್ಲ ಹಚ್ಚು, ನಾನು ನೋಡ್ಕೋತೀನಿ. ಹಾಂ ಅಕ್ಕ, ಯೋಳ್ಸಮ್ಮ. ನನ್ನ ಹೆಸರು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದು ಅದು ನಿಮ್ಗೆ ಏನ್ ಬೇಕು ಅಂತ ಕೇಳ್ದೆ. ಹೌದಾ, ಸರಿ ಅಕ್ಕ, ನಾನೇ ಏನೋ ತಪ್ಪಾಗಿ ಕೇಳಿಸ್ಕೊಂಡಿರ್ಬೇಕು. ಕಾಲೇಜ್ಗೆ ಟೈಮ್ ಆಯ್ತು, ಒಂದ್ ಪ್ಲೇಟ್ ಇಡ್ಲಿ ಪಾರ್ಸಲ್ ಕೊಡಿ. ವಡೆ ಪಾರ್ಸಲ್ ಮಾಡ್ಲಮ್ಮ? ಹಾ. ಪರೀಕ್ಷೆ ಆಯ್ತಾ ನಾವೇ? ಇಷ್ಟೊಂದು ಆತ್ರದಾಗಿದ್ಯಾ? ಎಕ್ಸಾಮ್ ಈ ಮಂತ್ ಅಲ್ಲೇ ಇದೆ ಅಕ್ಕ, ಆದ್ರೆ ನಾನ್ ಆತ್ರವಾಗಿರೋದು ನಮ್ ಕಾಲೇಜ್ ಬಸ್ ಎಲ್ಲಿ ಬಿಟ್ಟೊಂಟೋಗ್ಬಿಡುತ್ತೆ ಅಂತ ಭಯ. ನಮ್ಮ ಸುಮ್ಮಂಗೂ ಪರೀಕ್ಷೆ ಇರ್ಬೋದು. ಪಾಪ ನನ್ನ ಯೋಚನೆನಾಗೆ ಪರೀಕ್ಷೆನ ಹೆಂಗೆ ಬರೀತಾಳೋ ಏನೋ. ಯೋನವಿ, ನೀನು ಇನ್ನ ಕಸ ಗುಡಿಸ್ಕೊಂಡು ನೀನು ಹಿಂಗೆ ಮೆಸ್ನ ಕಸ ಗುಡಿಸ್ಕೊಂಡಿದ್ರೆ ಇಲ್ಲೇ ಇದ್ಬಿಡ್ತೀಯ. ನಾಳೆಯಿಂದ ಕಾಲೇಜ್ಗೆ ಹೋಗು. ಅವ್ವ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗ್ತೀನಿ. ಅಲ್ಲ ಕೊಸೆ, ರೂಪೇಶ ಮಗಳಿಗೆ ಪರೀಕ್ಷೆ ಐತೆ ಅಂತ ಆಯ್ತಾ? ಹೌದು, ಎಕ್ಸಾಮ್ ದಿನ ಹೋಗ್ಬಿಟ್ಟು ಎಕ್ಸಾಮ್ ಬರ್ದು ಬರ್ತೀನಿ. ಪಾಠನೇ ಕೇಳ್ತಿಲ್ಲ, ಅದೆಂತ ಪರೀಕ್ಷೆ ಬರೀತೀಯ ನೀನು? ಹಾಂ. ಅವ್ವ, ಕಾಲೇಜಿಗೆ ಹೋದ್ರು ಪಾಠ ಕೇಳಕ್ಕೆ ಮನ್ಸಾಗಲ್ಲ. ಹೌದು, ನನಗೂ ಮನಸ್ಸಿಲ್ಲ ಅಂತ ಮೂಲೆಗೆ ಕುತ್ಕೊಂಡಿದ್ದೆ. ನೀವು ಅಕ್ಕಂಗಿರಿಬ್ರು ಬಂದು ನನಗಿರೋದೇ ಒಬ್ಳ ಅವ್ವ, ಹಂಗೆ ಹಿಂಗೆ ಅಂತ ಹೇಳಿ ನಿಮ್ಮ ಮಾತನ್ನ ನಾನು ಕೇಳೋಂಗೆ ನೀವು ಮಾಡಿಲ್ವೇ? ಪುಟಮೆ, ನಮಗೂ ನಿನ್ನ ಕಷ್ಟ ಅರ್ಥ ಆಯ್ತದೆ. ಸಾನ ಇದ್ದಿದ್ರೆ ನಿನ್ನ ಒಬ್ಬನೇ ಹೇಳಕ್ಕೆ ಬಿಡ್ತಿದ್ಲಾ? ಅಲ್ಲವ್ವ, ನಾನು ಕಾಲೇಜಿಗೆ ಹೋದ್ರೆ ನೀನು ಒಬ್ಳೇ ಆಗ್ಬಿಡ್ತೀಯಲ್ಲ. ನಾನು ಹೆಂಗೆ ಒಂಟಿ ಆಯ್ತೀನವಿ? ನಾವೆಲ್ಲ ಇರ್ತೀವಲ್ಲ ಸುಮ್ಮ. ನಿಮ್ಮ ಅವನ್ಗೆ ಮಗಳು ಕಳ್ಕೊಂಡಿರೋ ನೆನಪೇ ಬರಬಾರ್ದು, ಹಂಗೆ ನೋಡ್ಕೋತೀವಿ. ನಾನು ಯಾಕೆ ಬಂದೀವನಿ ಅಂತ ನೋಡ್ತಾ ಇದ್ದೀರಾ? ಪುರ್ಸಿ ಪರೀಕ್ಷೆ ಇದೆ ಅಂತ ಹೇಳ್ತಿದ್ದ. ಪಾಪ ಸುಮ್ಮಂಗೆ ಗೊತ್ತಾಯ್ತೋ ಇಲ್ವೋ ಅಂತ
ಸಾನಾ ಇಲ್ಲೇ ನಮ್ಮ ಗೋಡನ್ ಇದೆ. ನಮ್ಮ ಹೋಟ್ಲಿಗೆ ಬೇಕಾಗಿರೋ ದಿನಸಿ ಸಾಮಾನೆಲ್ಲ ಅಲ್ಲೇ ಸಿಗುತ್ತೆ. ಚಿಕ್ಕದು ಅಡ್ಜಸ್ಟ್ ಮಾಡ್ಕೊ. ಅಲ್ಲೇ ಬಾತ್ರೂಮು ಇದೆ, ನೀರು ಯಾವಾಗಲೂ ಬರ್ತಾ ಇರುತ್ತೆ. ನಿನಗೆ ಯಾವ ಭಯನೂ ಬೇಡ, ಆರಾಮಾಗಿರ್ಬೋದು. ಆಯ್ತಕ್ಕ. ಅಲ್ಲಿ ಹಾಸ್ಕೊಳಕ್ಕೆ ಒದ್ಕೊಳಕ್ಕೆ ಎಲ್ಲ ಇದೆಯಮ್ಮ. ಏನಾದರೂ ಇದ್ರೆ ಫೋನ್ ಮಾಡಮ್ಮ. ನಂತ ಫೋನ್ ಇಲ್ಲ ಅಕ್ಕ. ಎಲ್ಲ ಅನುಕೂಲ ಆಯ್ತಲ್ಲ, ಪರ್ವಾನಿಲ್ಲ ಬಿಡಿ. ಆದರೂ ಸಮಯ ಅಂತ ಬಂದಾಗ ಫೋನ್ ಇರಬೇಕಮ್ಮ. ನನ್ನ ಹತ್ರ ಹಳೆ ಫೋನ್ ಇದೆ, ಅದನ್ನು ಬೇಕಾದ್ರೆ ರೀಚಾರ್ಜ್ ಮಾಡಿ ಕೊಡ್ತೀನಿ. ಆಯ್ತಕ್ಕ. ಬೇಗ ಹಾಕ್ಬಿಟ್ಟು ಬೇಗ ತಗೊಂಡೋಗಿ ಮಲ್ಕೊ. ಹಲೋ, ನಾನು ಹೇಳಿದ ಕೆಲಸ ಆಯ್ತಾ? ನೀನು ಹೇಳ್ದಂಗೆ ನನ್ನ ಸೌತಿ ಮನೆಯಾಗೆ ಪತ್ರ ನಿಟ್ಟಿವ್ನಿ. ಯಾರಿಗೂ ಗೊತ್ತಾಗಿಲ್ಲ ತಾನೆ? ಇಲ್ಲ ರಾಧಾ, ನೀನು ಹೇಳಿದ ಕೆಲಸನ ನಾನು ಮಾಡೀನಿ. ನಿನ್ನ ಮಾತನಾಗ ನೀನು ನಡ್ಕೋಬೇಕು. ಖಂಡಿತವಾಗ್ಲೂ ಉಳಿಸ್ಕೋತೀನಿ. ಆ ಸ್ನೇಹ ಸಹನ ಅವ್ರ ಮನೆ ಮುಂದೆ ನಿಮ್ಮ ಕಪಾಳು ಕೊಡಿದ್ರು. ನೀವು ಅವ್ರ ಕಪಾಳ ಕೊಡಿಯೋದನ್ನ ಇಡೀ ಊರೇ ನೋಡಬೇಕು. ಹಾಗೆ ಮಾಡ್ತೀನಿ. ರಾಧಾ, ಈ ಪತ್ರ ಅಟೆಲ್ಲ ಕೆಲಸ ಮಾಡ್ತೈತೆ ಅಂತ್ಯಾ? ಸಮಯ ಬರಲಿ, ಎಲ್ಲ ನಿಮಗೆ ಅರ್ಥ ಆಗತ್ತೆ. ಆಮೇಲೆ ಆ ಸ್ನೇಹ ಈ ಮನೆನಲ್ಲ, ಈ ದೇಶನೇ ಬಿಟ್ಟೋಗ್ಬೇಕು, ಅಥವಾ ಆ ದೇಹ ಬಿಟ್ಟೋಗ್ಬೇಕು. ಹಾಗೆ ಮಾಡ್ತೀನಿ. ಹಂಗೇನ ಆಗ್ಬಿಟ್ರೆ ಪುಟ್ಟಕ್ಕ ಲಬ ಅಂತ ಬಾಯ್ ಬಡ್ಕೊಂಡು ಸರಣಿಯಲ್ಲಿ ಹುಟ್ಟಿದ ಮಕ್ಕಳು ಸರಣಿ ಪ್ರಕಾರನೇ ಸಾಯ್ತಾರಲ್ಲ ಅಂತ ಎದೆ ಬಡ್ಕೊಂಡು ಶಿವನ್ ಪಾದ ಸೇರ್ಕೊಂಡ್ಬಿಡ್ತಾಳೆ. ಅದಾತು, ನಾನು ನಿನಗೆ ಮನೆಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ.